ಕೈ ಮೇಲೆ ಮಾಡಿಬಿಡಿ, ಮೇಲೆ ಕೈ ಮೇಲೆ ಟಿವಿ ಸೌಂಡ್ ಕಡೆ ಮಾಡ್ರಿ. ಟಿವಿ ಸೌಂಡ್ ಲಿಮಿಟೇಷನ್ ಸೇರಿಸಿ ತಗೊಂಡ್ಬಂದಿದ್ದಾರೆ. ಈ ಲಿಮಿಟೇಷನ್ ಸೇರಿಸಿ ತಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳು ತಂದವರು ಯಾರು? 73-74 ತಿದ್ದುಪಡಿಗಳನ್ನು ಮಾಡಿದವರು ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಮಾಡಿದ್ರು, ಬಿಜೆಪಿಯವರು ಮಾಡಿದ್ರ ಅಥವಾ ಡಿಮ್ಯಾಂಡ್ ಮಾಡಿದ್ರ? ಜಿಲ್ಲಾ ಪಂಚಾಯತಿಗಳಲ್ಲಿ, ತಾಲೂಕ್ ಪಂಚಾಯತಿಗಳಲ್ಲಿ, ಪಂಚಾಯತಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ 33% ಕೊಡಬೇಕು ಅಂತ ಯಾವತ್ತಾರು ಒತ್ತಾಯ ಮಾಡಿದ್ದಾರೆ. ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ? ಈ ಲಿಮಿಟೇಷನ್ನು ಸದರ್ನ್ ಸ್ಟೇಟ್ಸ್ಗೆ ಅನ್ಯಾಯ ಆಗ್ತದೆ. ಭಾರತಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ 50% ಮಾಡ್ತಾರೆ. 50% ಅಂತಂದರೆ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ? 80. 120 ಅಂತ 50% ಅಂದರೆ ಎಷ್ಟಾಗುತ್ತೆ? 120 ಆಗುತ್ತೆ. ಕರ್ನಾಟಕದಲ್ಲಿ ಎಷ್ಟಾಗುತ್ತೆ? 28, 14, 42. ಜಾಸ್ತಿ ಆಗಲ್ವ ಅಲ್ಲಿ? ಉತ್ತರ ಕರ್ನಾಟಕ, ಉತ್ತರ ಭಾರತದಲ್ಲಿ ಜಾಸ್ತಿ ಆಗಲ್ವ? ಅದಕ್ಕೆ ನಮ್ಮ ವಿರೋಧ ಹೊರತು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿ ಪರ ಇರೋರು ನಾವು. ಆಯ್ತಾ? ರಾಜಕೀಯ ಮಾಡ್ತಾ ಇದ್ದಾರೆ ಅವರು. ಮತ್ತೆ ಈಗ ಸಂವಿಧಾನ ತಿದ್ದುಪಡಿ ಆಗಬೇಕಂದ್ರೆ 2/3 ಆಗಬೇಕಲ್ಲ, 50% ಅಂತ ಸ್ಟೇಟ್ಸು ಒಪ್ಪಿಗೆ ಕೊಡಬೇಕಲ್ಲ ಅದಕ್ಕೆ. ಅದರಿಂದ ನಾವು ಅದಕ್ಕೆ ವಿರೋಧ ಮಾಡಿದೆವು ಹೊರತು ಡಿಲಿಮಿಟೇಷನ್ಗೆ, ಬಟ್ ನಾಟ್ ಟು ದಿ ವುಮೆನ್ ರಿಸರ್ವೇಷನ್. ಮಹಿಳಾ ಮೀಸಲಾತಿ ವಿರೋಧಿಗಳು ಅನ್ನೋ ಥರ ಬೆಂಬಲಿಸಲಿಕ್ಕೆ ಮೋದಿ ಅವರು ಹಂಗಾರೆ ಸ್ಪೀಚ್ ಮಾಡಿದ್ದಾರೆ ಸರ್. ನಿನ್ನೆ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ತಮಿಳುನಾಡು ಎಲೆಕ್ಷನ್ನು, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆಯಲ್ಲ, ಅದಕ್ಕೋಸ್ಕರ ರಾಜಕೀಯ ಮಾಡೋಕ್ಕೋಸ್ಕರ ಹೊರಟಿದ್ದಾರೆ ಸರ್. ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ಇದು ವಿಫಲ ಆಗೋದಕ್ಕೆ ಕಾಂಗ್ರೆಸ್ ಮೂಲ ಕಾರಣ ಅನ್ನುವಂಥದ್ದನ್ನ ಅವ್ರು ನಿನ್ನೆ ಭಾಷಣದಲ್ಲೂ ಕೂಡ ಹೇಳಿದ್ದಾರೆ ಸರ್. ರಾಜಕೀಯ ಮಾಡ್ತಾ ಇದ್ದಾರೆ. ಹಿಂಗೆ ಮೀಸಲಾತಿ ತಂದವ್ರು ಯಾರು? ಸ್ಥಳೀಯ ಸಂಸ್ಥೆಗಳಲ್ಲಿ ನಿಮ್ಗೆ ಗೊತ್ತಾ? 73rd 74th ಅಮೆಂಡ್ಮೆಂಟ್ ತಂದವ್ರು ಯಾರು ಕಾನ್ಸ್ಟಿಟ್ಯೂಷನ್ಗೆ? ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದ. ಯಾರ್ರೀ? ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದ. ಹಾಂ, ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಅವಾಗ ತಗೊಂಡು ಆಗ ಬಿಜೆಪಿಯವರು ಉತ್ತರ ಹಾಕಿದ್ರು. ಬಟ್ ನಿನ್ನೆ ಮೋದಿ ಅವರ ಭಾಷಣದಲ್ಲಿ ಅದನ್ನೇ ಮೋದಿ ಅವರು ಭಾಷಣ ಮಾಡ್ತಾರೆ ರಾಜಕೀಯವಾಗಿ. ಭ್ರೂಣ ಹತ್ಯೆ ಮಾಡಿದ್ರೆ ಭ್ರೂಣ ಹತ್ಯೆ ಲೆವೆಲ್ಗೆ ಮೂರನೇ ಪಾಸ್ ಆಗಿತ್ತಲ್ಲಪ್ಪ. 450 ವೋಟ್ ತಗೊಂಡು ಪಾಸ್ ಆಗಿತ್ತಲ್ಲಪ್ಪ 23. ಯಾಕೆ ಜಾರಿ ಕೊಡಲಿಲ್ಲ ಮೋದಿಯವರು? ಯಾಕೆ ಜಾರಿ ಕೊಡಲಿಲ್ಲ? ನಾವು ವಿರೋಧ ಮಾಡಿದ್ವಾ ಜಾರಿ ಕೊಡೋದಕ್ಕೆ? 23ರಲ್ಲೇ ಜಾರಿ ಕೊಡ್ಬೋದಾಗಿತ್ತಲ್ಲ, ಈಗಲೂ ಕೊಡ್ಬೋದಾಗಿತ್ತಲ್ಲ. ಡಿಲಿಂಕ್ ಮಾಡಿ, ಡಿಲಿಮಿಟೇಷನ್ನ ಡಿಲಿಂಕ್ ಮಾಡಿ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು ವುಮೆನ್ ರಿಸರ್ವೇಷನ್? ಯು ಆರ್ ನಾಟ್ ಅಗೇನ್ಸ್ಟ್ ದಿ ವುಮೆನ್ ರಿಸರ್ವೇಷನ್. ಸರ್, ಇತ್ತೀಚೆಗೆ ಕಾಂಗ್ರೆಸ್ ಪಾರ್ಟಿ ಇಸ್ ನೆವರ್ express opposition to women reservation. ಯಾರು? ರಾಜ್ಯದಲ್ಲಿ ಜೈಲು ಹೋಗೋ ಪರ್ವ ಪ್ರಾರಂಭಕ್ಕೆ ಸರ್ ಚರ್ಚೆ ನಡೀತಾ ಇದೆ. ಓಟ್ ಹಾಕೋದು ನಾವು ಜನರು ಸಮಾಜ ಸೇವೆ ಮಾಡಕ್ಕಾದ್ರು ಜೈಲು ಹೋಗಕ್ಕಂತ ಕೇಳ್ತಾ ಇದ್ದಾರೆ. ಯಾವುದಕ್ಕೆ? ಸೇರಿದ್ದಾರೆ ಸರ್. ಈಗ ಮೊದಲು ಪ್ರಜ್ವಲ್ ರೇವಣ್ಣ, ಈಗ ವಿನಯ್ ಕುಲಕರ್ಣಿ ಜನಪ್ರತಿನಿಧಿಗಳು ಜೈಲಿಗೆ ಹೋಗ್ತಿರೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಸಾರ್ವಜನಿಕವಾಗಿ. ಮತದಾರರು ಓಟ್ ಹಾಕೋದು ಇವ್ರನ್ನ ಕಳಿಸೋದಕ್ಕೆ ಜೈಲಿಗೆ 7 ಜನ ಒಟ್ಟಿಗೆ ಸಾಯಿಸ್ಬಿಟ್ರಲ್ಲ. ಕೋರ್ಟ್ನದಕ್ಕೆ ನಾನು ಮಾತಾಡಕ್ಕೆ ಹೋಗಲ್ಲ.
ಕೋರ್ಟ್ನಲ್ಲಿ ಅಪೀಲ್ ಇದೆ, ಅಪೀಲು ಸೆಷನ್ಸ್ ಕೋರ್ಟ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಅಪೀಲ್ ಇದೆ, ಆಗ್ತಾರೆ ಅಂತ. ಸರ್ ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮೊನ್ನೆ ಸ್ಪೀಕರ್ ಅವರು ಕೂಡ ಒಂದು ಹಳ್ಳಿಗೆ ಹೋದಾಗ ಸರ್ ಮಟಗ ದಂಧೆ ಪ್ರತಿ ಗಲ್ಲಿಯಲ್ಲೂ ಕೂಡ ಮಟಗ ದಂಧೆ ಇತ್ತು. ಅವರೇ